ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು MDM ಕರ್ನಾಟಕ ಆ್ಯಪಲ್ಲಿ ಮೊಬೈಲ್ ಆ್ಯಪಲ್ಲಿ 25-26ನೇ ಸಾಲಿನ ಒಂದು ಮಕ್ಕಳ ಸಂಖ್ಯೆಯನ್ನು ಅಪ್ಡೇಟ್ ಮಾಡಿಕೊಂಡು ಯಾವ ರೀತಿ ಅಟೆಂಡೆನ್ಸ್ ಹಾಕಬೇಕು ಅನ್ನೋ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ವಿಡಿಯೋನ ಮೊದಲಿನಿಂದ ಹಿಡಿದು ಕೊನೆಯವರೆಗೂ ನೋಡಿ, ನಿಮಗೊಂದು ಒಳ್ಳೆಯ ಉಪಯುಕ್ತ ಮಾಹಿತಿ ಸಿಗುತ್ತೆ. ಓಕೆ, ಸೊ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಶುರು ಮಾಡುವ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಪ್ಪ ಅಂದರೆ ಇದೇ ರೀತಿಯ MDM ಅಪ್ಡೇಟ್ಗೆ ನಮ್ಮ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ಗಳನ್ನು ಪಡಿತಾ ಇರಿ. ಓಕೆ, ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಓಕೆ, ನೋಡಿ ಮೊದಲನೇದಾಗಿ ಏನು ಹೇಳ್ತಾ ಇದ್ದಪ್ಪ ಅಂದರೆ, ನೋಡಿ ನೀವು ಆ್ಯಪನ್ನು ಯಾವುದೇ ಕಾರಣಕ್ಕೂ ಅನ್ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಜಸ್ಟ್ ನೀವು ಅಪ್ಡೇಟ್ ಮಾಡಿದರೆ ಸಾಕು, ಅನ್ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಏನೂ ಇಲ್ಲ. ನೀವು ಲಾಗೌಟ್ ಆಗಿ ಅನ್ಇನ್ಸ್ಟಾಲ್ ಮಾಡಿದರೆ ಮತ್ತೆ ಲಾಗಿನ್ ಪ್ರಾಬ್ಲಮ್ ಆಗುತ್ತೆ. ಕೆಲವು ಮೊಬೈಲಲ್ಲಿ ಲಾಗಿನ್ ಆಗುತ್ತೆ, ಕೆಲವು ಮೊಬೈಲಲ್ಲಿ ಲಾಗಿನ್ನೇ ಆಗೋದಿಲ್ಲ. ಸೊ ಹಾಗಾಗಿ ಆ ಒಂದು ಉದ್ದೇಶಕ್ಕೆ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಪ್ಪ ಅಂದರೆ, ನೀವು ಯಾವುದೇ ಕಾರಣಕ್ಕೂ ಲಾಗೌಟ್ ಆಗೋದಾಗಲಿ ಅಥವಾ ಅನ್ಇನ್ಸ್ಟಾಲ್ ಮಾಡೋದಾಗಲಿ ಮಾಡೋದಕ್ಕೆ ಹೋಗಬೇಡಿ. ಜಸ್ಟ್ ನೀವೀಗ ಏನಿದೆಯೋ ಅದೇ ಆ್ಯಪನ್ನು ಜಸ್ಟ್ ಅಪ್ಡೇಟ್ ಮಾಡಿ ನಾನು ಹೇಳೋ ಪ್ರೊಸೀಜರ್ನ ಫಾಲೋ ಮಾಡ್ತಾ ಹೋಗಿ, ನಿಮಗೆ ಸ್ಟ್ರೆಂತ್ಗಳು ಅಪ್ಡೇಟ್ ಆಗುತ್ತೆ. ಓಕೆ, ಸೊ ಏನು ಮಾಡಬೇಕು ಅಂದರೆ, ಫಸ್ಟು ನೀವೇನು ಮಾಡಿ, ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಓಪನ್ ಮಾಡಿ ಅಲ್ಲಿ ಏನು ಮಾಡಿ, ಸರ್ಚ್ ಬಾರಲ್ಲಿ MDM ಕರ್ನಾಟಕ ಅಂತ ಟೈಪ್ ಮಾಡ್ಕೊಳ್ಳಿ. MDM ಕರ್ನಾಟಕ ಆ್ಯಪ್ ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟಾಗ ಇಲ್ಲಿ ನೋಡ್ಬೋದು SATS MDM ಕರ್ನಾಟಕ ಅಂತ ಬರುತ್ತೆ. ಈಗ ಪಕ್ಕದಲ್ಲಿ ಓಪನ್ ಅಂತ ಇದೆ. ಒಂದು ವೇಳೆ ಆ್ಯಪ್ ಅಪ್ಡೇಟ್ ಇದ್ದರೆ ಇಲ್ಲಿ ಓಪನ್ ಅನ್ನೋ ಕಾಲಮಲ್ಲಿ ಅಪ್ಡೇಟ್ ಅಂತ ಬಂದಿರುತ್ತೆ. ನೀವೇನು ಮಾಡ್ಕೊಳ್ಳಿ, ಅಪ್ಡೇಟ್ ಕೊಡಿ. ನಾನು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೇನೆ, ಸೊ ಅಪ್ಡೇಟ್ ಆಗಿದೆ. ಈಗ ಓಪನ್ ಮಾಡ್ಕೊತೇನೆ. ಓಪನ್ ಮಾಡಿಕೊಂಡಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಟಾಪಲ್ಲಿ ನಿಮ್ಮ ಶಾಲೆ ಹೆಸರು ಬರುತ್ತೆ, ಇಲ್ಲಿ ಐಟಮ್ ಸ್ಟಾಕ್ ಬರುತ್ತೆ. ನೀವೇನು ರಜಾ ಅವಧಿಯಲ್ಲಿ ಏನು ಓಪನಿಂಗ್ ಬ್ಯಾಲೆನ್ಸ್ ಎಂಟ್ರಿ ಮಾಡಿದ್ರಲ್ವಾ, ಸೊ ಆ ಓಪನಿಂಗ್ ಬ್ಯಾಲೆನ್ಸು ಇಲ್ಲಿ ಎಂಟ್ರಿ ಆಗಿದೆ. ಸರಿನಾ? ಈ ಎಂಟ್ರಿ ಆಗಿರ್ತಕ್ಕಂಥ ಓಪನಿಂಗ್ ಬ್ಯಾಲೆನ್ಸು ಏನಾಗುತ್ತೆ, ನೀವು ಅಟೆಂಡೆನ್ಸ್ ಆಗ್ತಿರಲ್ವ ಡೈಲಿ, ಅದರ ಆಧಾರದ ಮೇಲೆ ಅದು ಕಡಿಮೆ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸರಿನಾ? ಇದಿರಲಿ, ನೆಕ್ಸ್ಟ್ ಆಮೇಲೆ ಅದ್ರ ಬಗ್ಗೆ ನೆಕ್ಸ್ಟ್ ಹೇಳ್ತೇನೆ. ಜಸ್ಟ್ ನೋಡ್ಕೊಳ್ಳಿ, ಅಲ್ಲಿ ಐಟಮ್ ಸ್ಟಾಕಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಏನು ಎಂಟ್ರಿ ಮಾಡಿದಲ್ವ ಆ ಓಪನಿಂಗ್ ಬ್ಯಾಲೆನ್ಸಲ್ಲಿ ಬಂದಿದೆ. ಅದಾದ ನಂತರ ಇಲ್ಲಿ ಆ್ಯಕ್ಟಿವಿಟಿ ಡ್ಯಾಶ್ಬೋರ್ಡ್ ನೋಡ್ಬೋದು, ಟೋಟಲ್ ಎನ್ರೋಲ್ಮೆಂಟ್. ಈಗ ಪ್ರೆಸೆಂಟ್ ನಿಮ್ಮ ಶಾಲೆಯಲ್ಲಿ ಎಷ್ಟು ಎನ್ರೋಲ್ಮೆಂಟ್ ಆಗಿದೆ 25-26ನೇ ಸಾಲಿಗೆ ಆ ಒಂದು ಎನ್ರೋಲ್ಮೆಂಟ್ ತೋರಿಸುತ್ತೆ. ಟೋಟಲ್ ಅಟೆಂಡೆನ್ಸ್ ಸ್ಟೂಡೆಂಟ್, ನೀವೇನು ಅಟೆಂಡೆನ್ಸ್ ಹಾಕಿರ್ತೀರಲ್ವ ಅದು ಅಲ್ಲಿ ತೋರಿಸುತ್ತೆ. ಸರಿನಾ? ಈಗ ಇಲ್ಲಿ ನಾನೀಗ ಸ್ಟೂಡೆಂಟ್ ಅಟೆಂಡೆನ್ಸ್ ಡ್ಯಾಶ್ಬೋರ್ಡ್ ಅಂತ ಇದೆಯಲ್ಲ, ಎರಡನೇ ಆಪ್ಷನು, ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಇಲ್ಲಿ ಎಲ್ಲ 0 ತೋರಿಸ್ತಾ ಇದೆ. ಇಲ್ಲಿ ಯಾವುದೇ ಸ್ಟ್ರೆಂತ್ ಅಪ್ಡೇಟ್ ಆಗಿಲ್ಲ, ಅಥವಾ ಹಿಂದಿನ ವರ್ಷದ ಸ್ಟ್ರೆಂತನ್ನು ತೋರಿಸುತ್ತೆ ಅಲ್ಲಿ. ಸರಿನಾ? ಹಿಂದಿನ ವರ್ಷದ ತೋರಿಸುತ್ತೆ ಅಥವಾ 0 ತೋರಿಸುತ್ತೆ. ಹಾಗಾದರೆ ಈ ವರ್ಷದ ಸ್ಟ್ರೆಂತನ್ನು ನಾವು ಅಪ್ಡೇಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದಾದರೆ, ನೋಡಿ ಮೊದಲನೇದಾಗಿ ನೀವೇನು ಮಾಡಿರಬೇಕಂದ್ರೆ SATS ಅಲ್ಲಿ ಪ್ರಮೋಟ್ ಮಾಡಿರಬೇಕು. ಆ ಪ್ರಮೋಟ್ ಮಾಡಿರ್ತಕ್ಕಂಥ ಮಕ್ಕಳನ್ನು ಅಡ್ಮಿಷನ್ ಮಾಡಿರಬೇಕು. SATS ಕರ್ನಾಟಕ ತಂತ್ರಾಂಶದಲ್ಲಿ ನೀವು ಪ್ರಮೋಟ್ ಮಾಡಿರಬೇಕು. ಪ್ರಮೋಟ್ ಮಾಡಿ ಮಕ್ಕಳನ್ನು ಅಡ್ಮಿಷನ್ ಮಾಡಿರಬೇಕು. ಅದು ಫಸ್ಟ್ ಸ್ಟೆಪ್ಪು. ಅಲ್ಲಿ ಪ್ರಮೋಟ್ ಮಾಡಿ ಅಡ್ಮಿಷನ್ ಮಾಡಿರಬೇಕು. ಅದಾಗದಲೇ ಇಲ್ಲಿ ಸ್ಟ್ರೆಂತ್ ಅಪ್ಡೇಟ್ ಆಗಲ್ಲ. ಓಕೆ, ಸೊ SATS ಅಲ್ಲಿ ಪ್ರಮೋಟ್ ಮಾಡಿ ಅಡ್ಮಿಷನ್ ಆದ ನಂತರ ಈಗ ನೀವು ಈ ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ಇಲ್ಲಿ 0 ಅಥವಾ ಹಿಂದಿನ ವರ್ಷ ಸ್ಟ್ರೆಂತ್ ಇದ್ದರೆ ನೀವೇನು ಮಾಡಬೇಕು ಅಂದರೆ, ಜಸ್ಟ್ ಈಗ ಬ್ಯಾಕ್ ಬರ್ತೇನೆ. ಈ 3 ಗೆರೆ ಕಾಣುತ್ತಲ್ವ, ಆ 3 ಗೆರೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 2 ಆಪ್ಷನ್ಸ್ ಕಾಣ್ತಾ ಇದೆ, ಸಿಂಕ್ ಮತ್ತು ಲಾಗೌಟ್ ಅಂತ. ಈ ಸಿಂಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅಪ್ಲೋಡ್ ಮಾಸ್ಟರು, ಡೌನ್ಲೋಡ್ ಮಾಸ್ಟರ್ ಅಂತ 2 ಆಪ್ಷನ್ ಬರುತ್ತೆ. ಸೊ ನಾನು ಈಗ ಏನು ಮಾಡ್ತೇನೆ, ಈ ಡೌನ್ಲೋಡ್ ಮಾಸ್ಟರ್ ಮೇಲೆ ಕ್ಲಿಕ್ ಮಾಡ್ತೇನೆ. ಡೌನ್ಲೋಡ್ ಮಾಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಸುಮಾರಷ್ಟು ಆಪ್ಷನ್ಸ್ ಬರುತ್ತೆ. ಇಲ್ಲಿ ಕೆಳಗಡೆ ಡೌನ್ಲೋಡ್ ಡಾಟಾ ಅಂತ ಇದೆಯಲ್ವ, ಆ ಡೌನ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡ್ತೇನೆ. ಡೌನ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎಲ್ಲ ಆಪ್ಷನ್ ಮಾಹಿತಿ ಡೌನ್ಲೋಡ್ ಆಗುತ್ತೆ. ಸರಿನಾ? ಇಲ್ಲಿ ಎಲ್ಲ ಮಾಹಿತಿ ಡೌನ್ಲೋಡ್ ಆದ ನಂತರ ಬ್ಯಾಕ್ ಬರ್ತೇನೆ. ಬ್ಯಾಕ್ ಬಂದಾಗ ಈಗ ಹೇಗೇನು ಸ್ಟೂಡೆಂಟ್ ಅಟೆಂಡೆನ್ಸ್ ಡ್ಯಾಶ್ಬೋರ್ಡ್ಗೆ ಬರ್ತೇನೆ. ಈಗ ನೋಡಿ, 1ನೇ ಕ್ಲಾಸು ಇನ್ನೂ ಅಡ್ಮಿಷನ್ ಆಗಿಲ್ಲ, 0 ತೋರಿಸ್ತಾ ಇದೆ. 2ನೇ ಕ್ಲಾಸು ಸ್ಟ್ರೆಂತ್ ಆಗಲೇ 0 ತೋರಿಸ್ತಾ ಇತ್ತು, ಈಗ ನೋಡಿ ಬಂದಿದೆ.
3ನೇ ಕ್ಲಾಸ್ ಸ್ಟ್ರೆಂತ್ ಬಂದಿದೆ, 4ನೇ ಕ್ಲಾಸ್ ಸ್ಟ್ರೆಂತ್ ಬಂದಿದೆ, 5ನೇ ಕ್ಲಾಸ್ ತರಗತಿ ಸ್ಟ್ರೆಂತ್ ಬಂದಿದೆ. ಈಗ ನಮಗೆ ಈ ವರ್ಷದ ಒಂದು ಸ್ಟ್ರೆಂತ್ ಅಪ್ಡೇಟ್ ಆಯಿತು, ಸರಿನಾ. ಜೊತೆಗೆ ನೋಡಿರಿ, ನಿಮ್ಗೆ ಇಲ್ಲಿ ಇನ್ನೂ ಒಂದು ಕ್ವಶನ್ಸ್ ಬರುತ್ತೆ. ಏನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಈಗ 1ನೇ ತರಗತಿ ಅಡ್ಮಿಷನ್ ಮಾಡ್ಕೊತೀರಿ. ಈಗ 1ನೇ ತರಗತಿ 0 ತೋರಿಸ್ತಾ ಇದೆ. 1ನೇ ತರಗತಿ ಅಡ್ಮಿಷನ್ ಆಗಿ ನೀವು ಅಲ್ಲಿ ಅಡ್ಮಿಷನ್ ಮಾಡಿದ ತಕ್ಷಣ ಸ್ಯಾಟ್ಸಲ್ಲಿ ಆ ಮಕ್ಕಳು ಇಲ್ಲಿ ಆಟೋಮೆಟಿಕ್ಕಾಗಿ ಬರೋದಿಲ್ಲ. ನೆನ್ಪಿಟ್ಕೊಳ್ಳಿ, ಅಲ್ಲಿ ಅಡ್ಮಿಷನ್ ಮಾಡಿದ ತಕ್ಷಣ ಇಲ್ಲಿ ಬರೋದಿಲ್ಲ. ಅಥವಾ ನಿಮ್ಮ ಶಾಲೆಯಿಂದ ಯಾವುದಾದ್ರೂ ಒಂದು ಟಿ ಸಿ ಕೊಡ್ತೀರಿ, ಔಟ್ ಮಾಡ್ತೀರಿ, ಆ ಮಗು ಕೂಡ ಇಲ್ಲಿಂದ ಈ ಪಟ್ಟಿಯಿಂದ ಹೋಗೋದಿಲ್ಲ. ನಿಮ್ಮ ಶಾಲೆಯಿಂದ ಯಾವುದೇ ಟಿ ಸಿ ಹೋಗಲಿ ಅಥವಾ ನಿಮ್ಮ ಶಾಲೆಗೆ ಯಾವುದಾದ್ರೂ ಟಿ ಸಿ ಬರಲಿ, ನೀವು ಸ್ಯಾಟ್ಸಲ್ಲಿ ಟಿ ಸಿ ಔಟು ಇನ್ ಮಾಡಿದ್ರೆ ಅಥವಾ ಅಡ್ಮಿಷನ್ ಮಾಡಿದ್ರೆ 1ನೇ ಕ್ಲಾಸಿಗೆ, ಅದು ಸ್ಯಾಟ್ಸಲ್ಲಿ ಹೋಗಿರುತ್ತೆ ಹೊರತು ಈ ಒಂದು ಆ್ಯಪಲ್ಲಿ ಹೋಗಿರಲ್ಲ. ಅಂಥ ಟೈಮಲ್ಲಿ ನೀವೇನು ಮಾಡಬೇಕು, ಅಟ್ ಪ್ರೆಸೆಂಟು ನೀವು ಅಟೆಂಡೆನ್ಸ್ ಹಾಕುವ ಸಂದರ್ಭದಲ್ಲಿ ಸ್ಟ್ರೆಂತನ್ನು ಅಪ್ಡೇಟ್, ಯಾವುದೇ ಸಂದರ್ಭದಲ್ಲಿ ನೀವು ನಿಮ್ಮ ಶಾಲೆಯ ಸ್ಟ್ರೆಂತನ್ನು ಅಪ್ಡೇಟ್ ಮಾಡ್ಕೋಬೇಕಂದ್ರೆ, ಈಗ 1ನೇ ಕ್ಲಾಸಿಗೆ ಅಡ್ಮಿಷನ್ ಮಾಡ್ತೀರಿ, ಆ ಸ್ಟ್ರೆಂತ್ ಇಲ್ಲಿ ಬರಬೇಕಂದ್ರೆ ಆ ಟೈಮಲ್ಲಿ ಕೂಡ ನೀವು ಇದೇ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಏನು ಮಾಡಬೇಕು, ಸಿಂಕಿಗೆ ಹೋಗಬೇಕು, ಡೌನ್ಲೋಡ್ ಡಾಟಾ ಮಾಡಬೇಕು. ಡೌನ್ಲೋಡ್ ಡಾಟಾ ಮಾಡಿದರೆ ನಿಮಗೆ ಆ ಕ್ಷಣಕ್ಕೆ ಏನು ಸ್ಟ್ರೆಂತ್ ಇದೆ ಸ್ಯಾಟ್ಸಲ್ಲಿ, ಆ ಸ್ಟ್ರೆಂತ್ ಇಲ್ಲಿ ಆಟೋ ಅಪ್ಡೇಟ್ ಆಗುತ್ತೆ. ಓಕೆನಾ. ನೀವು ಟಿ ಸಿ ಕೊಡ್ತೀರಿ ಯಾವುದೋ ಒಂದು ಮಗುವಿಂದು, ಆ ಮಗುವಿಂದು ಇಲ್ಲಿ ಹಂಗೆ ಇರುತ್ತೆ, ಹೋಗಿರಲ್ಲ. ಆ ಮಗು ಹೆಸರು ಹೋಗ್ಬೇಕಪ್ಪ ಅಂದರೆ ನೀವೇನು ಮಾಡಬೇಕು, ಎಗೇನ್ ಸಿಂಕಿಗೆ ಹೋಗಬೇಕು, ಡೌನ್ಲೋಡ್ ಮಾಸ್ಟರ್ ಮಾಡಿದರೆ ಆ ಕ್ಷಣದ ಸ್ಟ್ರೆಂತು ಅಪ್ಡೇಟ್ ಆಗುತ್ತೆ, ಸರಿನಾ. ಈಗ ಏನು ಮಾಡಬೇಕಾಗುತ್ತೆ, ಈಗ ನಾವು ಸ್ಟ್ರೆಂತನ್ನು ಅಪ್ಡೇಟ್ ಮಾಡ್ಕೊಂಡ್ವಿ. ಈಗ ಸ್ಟೂಡೆಂಟ್ ಡ್ಯಾಶ್ ಬೋರ್ಡಿಗೆ ಬರ್ತೇವೆ. 1ನೇ ಕ್ಲಾಸ್ ಯಾವುದೇ ಅಟೆಂಡೆನ್ಸ್ ಅಡ್ಮಿಷನ್ ಇಲ್ಲ. 2ನೇ ಕ್ಲಾಸಿಗೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಎಲ್ಲ ಮಾಹಿತಿ ಬರುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಆ ಮಕ್ಕಳ ಒಂದು ಲೀಸ್ಟ್ ಬರುತ್ತೆ, ಡೇಟ್ ಬರುತ್ತೆ, ಟೋಟಲ್ ಎಷ್ಟಿದ್ದಾರೆ, ಆಬ್ಸೆಂಟ್ ಈಗ ನಾವು ಇನ್ನೂ ಹಾಕಿಲ್ಲ, ಹಂಗಾಗಿ ಆಬ್ಸೆಂಟ್ ಅಷ್ಟು ತೋರಿಸುತ್ತೆ. ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಮಕ್ಕಳು ಅಟೆಂಡೆನ್ಸ್ ಬಂದಿದ್ದಾರೆ ಅಂತ ಆಗುತ್ತೆ. ಮೀಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲರಿಗೂ ಪ್ರೆಸೆಂಟ್ ಬರುತ್ತೆ, ಎಲ್ಲ ಮಕ್ಕಳು ಏನಾಗಿದ್ದಾರೆ, ಪ್ರೆಸೆಂಟ್ ಆಗಿದ್ದಾರೆ, ಬಿಸಿ ಊಟ ಪಡೆದಿದ್ದಾರೆ ಅಂತ ಅರ್ಥ ಆಗುತ್ತೆ. ಮಿಲ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಮಕ್ಕಳು ಮಿಲ್ಕನ್ನು ಪಡೆದಿದ್ದಾರೆ ಅಂತ ಆಗುತ್ತೆ. ಯಾವುದಾದ್ರೂ ಒಂದು ಆಬ್ಸೆಂಟ್ ಇದ್ದರೆ ನೀವೇನು ಮಾಡ್ಬೋದು, ಆ ಮಗುವಿನ ಮುಂದೆ ಅಟೆಂಡೆನ್ಸನ್ನು ಅನ್ಟಿಕ್ ಮಾಡಿದರೆ ಉಳಿದ 2 ಬಾಕ್ಸು ಅನ್ಟಿಕ್ ಆಗುತ್ತೆ, ಅಂದರೆ ಗೈರು ಹಾಜರಿ ಅಂತ ಆಗುತ್ತೆ. ಇಲ್ಲಿ ನೋಡ್ಬೋದು ಆಬ್ಸೆಂಟ್ 1 ಅಂತ ತೋರಿಸುತ್ತೆ. ಓಕೆನಾ. ಒಂದು ವೇಳೆ ನಿಮ್ಮ ಶಾಲೆಯಲ್ಲಿ ಸ್ಟ್ರೆಂತ್ ಬಹಳ ಇದ್ದರೆ, ಜಾಸ್ತಿ ಇದ್ದರೆ, ನಿರ್ದಿಷ್ಟ ಮಗು ಯಾವುದಾದ್ರೂ ಒಂದು ಹುಡುಕ್ಬೇಕು, ಆ ಮಗು ಮಾತ್ರ ಆಬ್ಸೆಂಟ್ ಹಾಕಬೇಕಂದ್ರೆ ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ಇದೆಯಲ್ವ, ಆ ಸರ್ಚ್ ಬಾರಲ್ಲಿ ನೀವೇನು ಮಾಡ್ಬೋದು, ಆ ಮಗುವಿನ ಹೆಸರನ್ನು ಹಾಕ್ಬಿಟ್ರೆ, ಜಸ್ಟ್ ಹಾಕ್ಬಿಟ್ರೆ ಸಾಕು, ಆ ಮಗುವಿನ ಹೆಸರು ಮಾತ್ರ ಬರುತ್ತೆ. ನೀವು ಅಂಥ ಮಗುವಿನ ಆಬ್ಸೆಂಟ್ ಮಾಡ್ಬೋದು. ಈ ಸರ್ಚ್ ಆಪ್ಷನ್ ಯಾವಾಗ ಯೂಸ್ ಆಗುತ್ತೆ ಅಂದರೆ ಸ್ಟ್ರೆಂತ್ ಜಾಸ್ತಿ ಇದ್ದಾಗ ಯೂಸ್ ಆಗುತ್ತೆ. ಓಕೆನಾ. ಸೊ ಈಗ ಎಲ್ಲರಿಗೂ ನಾನು ಹಾಜರಾತಿಯನ್ನು ಹಾಕಿದ್ದೇನೆ. ಹಾಕ್ಬಿಟ್ಟು ಈಗ ಏನು ಮಾಡ್ತೇನೆ, ಈ ಕಡೆ ಒಂದು ರೈಟ್ ಮಾರ್ಕ್ ಇದೆಯಲ್ವಾ, ಆ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದರೆ ಆರ್ ಯು ಶ್ಯೂರ್ ವಾಂಟ್ ಟು ಸಬ್ಮಿಟ್ ಅಟೆಂಡೆನ್ಸ್ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ ಅದು ಪಿಂಕ್ ಕಲರ್ ಇದ್ದಿದ್ದು ಗ್ರೀನ್ ಕಲರ್ ಆಯಿತು, ಅಂದರೆ ನಾವು ಹಾಜರಾತಿಯನ್ನು ಹಾಕಿದ್ದೇವೆ ಅಂತ ಆಯಿತು. ಸೊ ಹಾಗೆ ಮತ್ತೊಂದು ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಟೆಂಡೆನ್ಸು ಮಿಲ್ಕನ್ನು ಕೊಡಿ, ಸಬ್ಮಿಟ್ ಕೊಡಿ. ಹಾಗೆ ಎಲ್ಲ ತರಗತಿಗಳಾದಮೇಲೆ ನೀವೀಗ ಅಟೆಂಡೆನ್ಸ್ ಹಾಕಿದ್ದೀರಿ ಅಷ್ಟೇ, ಸರಿನಾ. ಅಟೆಂಡೆನ್ಸ್ ಹಾಕಿದ್ದೀರಿ ಅಷ್ಟೇ, ಬಟ್ ಅದು ಸಬ್ಮಿಟ್ ಆಗೋದಿರಲ್ಲ. ಮತ್ತು ಸಬ್ಮಿಟ್ ಆಗೋದು ಯಾವಾಗ ಅಂತಂದರೆ ಈಗ ಹೇಳ್ತೇನೆ. ಈಗ ನೋಡಿ ಎಲ್ಲ ತರಗತಿಯ ಒಂದು ಹಾಜರಾತಿಯನ್ನು ನಾನು ಹಾಕಿದ್ದೇನೆ. ಓಕೆನಾ. ಈಗ ಮತ್ತೆ ಏನು ಮಾಡ್ತೀನಿ, ಬ್ಯಾಕ್ ಬರ್ತೇನೆ. ಬ್ಯಾಕ್ ಬಂದು ಎಗೇನ್ ಈ 3 ಗಿರೆ ಮೇಲೆ ಚಿಕ್ಕ ಮೇಲೆ ಕ್ಲಿಕ್ ಮಾಡಿ ಸಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನೋಡ್ಬೋದು ಇಲ್ಲಿ ಅಪ್ಲೋಡ್ ಮಾಸ್ಟರ್, ಡೌನ್ಲೋಡ್ ಮಾಸ್ಟರ್ ಅಂತ ಇದೆಯಲ್ಲ. ಈಗ ನಾವು ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕು, ಅಂದರೆ ಅಟೆಂಡೆನ್ಸನ್ನು ಅಪ್ಲೋಡ್ ಮಾಡಬೇಕು. ಹಾಗಾಗಿ ಇದು ಕೆಂಪು ಕಲರ್ ಇದೆ, ಸಿಂಕ್ ನೀಡಿಡ್ ಅಂತ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಅಪ್ಲೋಡ್ ಡಾಟಾ ಅಂತ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ಏನಾಗುತ್ತಂದರೆ ಆ ಒಂದು ಮಾಹಿತಿ ಅಪ್ಡೇಟ್ ಆಗುತ್ತೆ. ನೋಡ್ಬೋದು ಡಾಟಾ ಸಿಂಕ್ರನೈಸ್ ಸಕ್ಸಸ್ಫುಲಿ ಅಂತ ಬಂತು. ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಈಗ ಬ್ಯಾಕ್ ಬರ್ತೇನೆ. ಬ್ಯಾಕ್ ಬಂದಾಗ ಕನ್ಫರ್ಮಿಗೆ ನೀವೇನು ಮಾಡ್ಬೋದು, ಇಲ್ಲಿ ನೋಡ್ಬೋದು ಟೋಟಲ್ ಎನ್ರೋಲ್ಮೆಂಟ್ ಎಷ್ಟಿದೆ, ಟೋಟಲ್ ಸ್ಟೂಡೆಂಟ್ ಅಟೆಂಡೆನ್ಸ್ ಎಷ್ಟಿದೆ, ಮಿಲ್ಕ್ ರಿಸೀವ್ಡು, MDM ರಿಸೀವ್ಡು ಎಷ್ಟಂತ ಅಲ್ಲಿ ತೋರಿಸುತ್ತೆ. ಓಕೆನಾ. ಸೊ ಇದಿಷ್ಟು MDMಲ್ಲಿ ನೀವು ಮಕ್ಕಳ ಒಂದು 2025-26 ಸಾಲಿಗೆ ಸ್ಟ್ರೆಂತನ್ನು ಯಾವ ರೀತಿ ಅಪ್ಡೇಟ್ ಮಾಡಿಕೊಂಡು ನೀವು ಮಕ್ಕಳ ಹಾಜರಾತಿಯನ್ನು ಹಾಕಬೇಕು ಅಂತ ಮತ್ತೆ ಒಂದು ಸಾರಿ ರಿಪೀಟ್ ಮಾಡ್ತೇನೆ. ಒಂದು ಯಾವುದೇ ಕಾರಣಕ್ಕೂ ನೀವು ಲಾಗೌಟ್ ಆಗಿ ಅನ್ಇನ್ಸ್ಟಾಲ್ ಮಾಡೋಕ್ಕೋಗಬೇಡಿ. ಅನ್ಇನ್ಸ್ಟಾಲ್ ಮಾಡೋದಾಗಲಿ ಲಾಗೌಟ್ ಮಾಡೋದಾಗಲಿ ಮಾಡೋಕ್ಕೋಗಬೇಡಿ. ಯಾಕಂದರೆ ಕೆಲವು ಮೊಬೈಲಲ್ಲಿ ಲಾಗಿನ್ ಆಗೋದು ತುಂಬ ಕಷ್ಟ ಆಗುತ್ತೆ. ಈಗ ಏನು ಲಾಗಿನ್ ಆಗಿದೆಯಲ್ವ ಹಂಗೆ ಇರಲಿ, ನೀವು ಜಸ್ಟ್ ಪ್ಲೇಸ್ಟೋರ್ಗೆ ಹೋಗಿ ಅಪ್ಡೇಟ್ ಇದ್ದರೆ ಮಾತ್ರ ಅಪ್ಡೇಟ್ ಕೊಡಿ. ಏನೋ ಅಪ್ಡೇಟ್ ಇಲ್ಲ ಅಂದರೆ ನಿಮ್ಮ ಆ್ಯಪ್ ಅಪ್ಡೇಟ್ ಆಗಿದೆ ಅಂತ ಅರ್ಥ. ಜಸ್ಟ್ ಓಪನ್ ಮೇಲೆ ಕ್ಲಿಕ್ ಮಾಡಿ ನಾನು ಹೇಳಿದ ಪ್ರೊಸೀಜರನ್ನು
ಫಾಲೋ ಮಾಡಿ ನಿಮ್ಮ ಸ್ಟ್ರೆಂತು ಅಪ್ಡೇಟ್ ಆಗುತ್ತೆ. ಆಮೇಲೆ ಇನ್ನೂ ಒಂದೇನಪ್ಪ ಅಂದರೆ ನೀವು ಏನಾದರೂ ಟಿ ಸಿ ಹೋದರೆ ಅಥವಾ ಯಾವುದಾದ್ರೂ ನೀವು ಅಡ್ಮಿಷನ್ ಟಿ ಸಿ ಇನ್ನು ಮಾಡಿಕೊಂಡಾಗ ನಾನು ಹೇಳಿದ್ನಲ್ವ ಇದಕ್ಕೆ ಸಿಂಕ್ಗೆ ಹೋಗಿ ಡೌನ್ಲೋಡ್ ಡಾಟಾ ಮಾಡಿದರೆ ನಿಮ್ಮ ಮಗುವಿನ ಮಾಹಿತಿ ಅಟ್ ಪ್ರೆಸೆಂಟ್ ಏನಿರುತ್ತೆ ಅದು ಅಪ್ಡೇಟ್ ಆಗ್ತಾ ಹೋಗುತ್ತೆ. ಸರಿನಾ? ಈ ಮಾಹಿತಿ ನಿಮಗೆ ಇಷ್ಟ ಅನಿಸಿದರೆ, ಉಪಯುಕ್ತ ಅನಿಸಿದರೆ ದಯವಿಟ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೂ ಇದೇ ರೀತಿಯ ಮಾಹಿತಿಗೆ ನಮ್ಮ SATS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.